ಡಿಗ್ರಿ ಆಗಿದೆ, ಕನ್ನಡ MA ಕೂಡ ಆಗಿದೆ. ಇವಾಗ ಮದುವೆ ಆಗಿ ಗಂಡನ ಮನೇಲಿ ಸುಮ್ಮನೆ ಕೂತಿದೀಯಾ? ಕಲ್ತಿದ್ದೆಲ್ಲ ವೇಸ್ಟು. ಇವಾಗ ನಿನ್ನಿಂದ ಏನು ಮಾಡೋದಕ್ಕಾಗಲ್ಲ. ಸುಮ್ಮನೆ ಅಷ್ಟೊಂದು ದುಡ್ಡು ಹಾಕಿ ಡಿಗ್ರಿ ಮಾಡಿ ಕನ್ನಡ MA ಮಾಡಿ ಏನು ಮಾಡಿದ್ದೀಯ? ಇವಾಗ ಸುಮ್ಮನೆ ಮನೆಯಲ್ಲಿ ಕೂತಿದೀಯ. ಇಂತಹ ಮಾತುಗಳನ್ನು ಎಲ್ಲರೂ ಕೇಳಿದ್ದೀರಾ, ಕೇಳಿ ಅನುಭವಿಸಿದ್ದೀರಾ. ಏನು ಮಾಡೋದು? ಏನು ಮಾಡೋದಕ್ಕಾಗಲ್ಲ. ಎಜುಕೇಷನ್ ಆಗಿದೆ, ಎಜುಕೇಷನ್ ನಿಮಗೆ ವೇಸ್ಟ್ ಅಂತ ಅನಿಸ್ತಾ ಇದೆಯಾ? ಇವಾಗ ನೀವು ಡಿಗ್ರಿಯಾಗಿ ಕನ್ನಡ MAನೋ MCOMೋ ಏನೋ ಒಂದು ಮಾಡಿದ್ದೀರಾ, ಅಲ್ಲ ಅದಕ್ಕಿಂತ ಜಾಸ್ತಿನೇ ಓದಿದ್ದೀರಾ, ಅದು ನಿಮಗೆ ವೇಸ್ಟ್ ಅಂತ ಅನಿಸ್ತಿದೆಯಾ? ಮದುವೆ ಆಗಿದೆ, ಗಂಡನ ಮನೇಲಿದ್ದೀರಾ, ಮಗುನೂ ಆಗಿದೆ, ಇನ್ನೇನು ಮಾಡೋದು? ಕಲ್ತಿದ್ದೆಲ್ಲ ಸುಮ್ಮನೆ ವೇಸ್ಟ್ ಅಂತ ಅನಿಸ್ತಾ ಇದೆಯಾ ನಿಮಗೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಎಜುಕೇಷನ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಅನಿಸ್ತು ನನಗೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಅಲ್ಲಿ ನಿಮಗೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ನೀವು ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಬೇಗ ವಿಡಿಯೋಗಳನ್ನು ನೋಡ್ಬೋದು. ಇನ್ನು ಮುಂದೆ ಪರ್ಟಿಕ್ಯುಲರ್ ಆಗಿ ಒಂದೇ ಟೈಮಿಂಗ್ಸ್ ತಗೊಂಡು ವಿಡಿಯೋವನ್ನು ಹಾಕ್ತೇನೆ. ಎಕ್ಸಾಕ್ಟ್ ಟೈಮ್ ಯಾವುದು ಅಂತ ಕೇಳಿದರೆ 6 ಗಂಟೆ, ಇಲ್ಲಾಂದರೆ 6:30. ಆ್ಯಕ್ಚುಲಿ ಎಲ್ಲರೂ ಕೂಡ 6 ಗಂಟೆಯ ನಂತರ ಸ್ವಲ್ಪ ಫ್ರೀಯಾಗಿ ಇರ್ತಾರೆ. ಸೊ ನನ್ನ ಟೈಮಿಂಗ್ಸು ಏನಂತ ಹೇಳಿದರೆ, ಒಂದೊಂದು ಸಲ ನನಗೆ ಇವಳು ಪಾಪುನ ಇರ್ತಾಳಲ್ವಾ, ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ, ಆವಾಗ ಸ್ವಲ್ಪ ಆಚೆ ಈಚೆ ಎಲ್ಲ ಟೈಮಿಂಗ್ಸ್ ಎಲ್ಲ ಆಗುತ್ತೆ. ಇಲ್ಲ 6:30ಗೆ ಹಾಕ್ತೇನೆ ಸಂಜೆ, ಓಕೆನಾ? ಆವಾಗ ಎಲ್ಲರೂ ಫ್ರೀಯಾಗಿರ್ತಾರೆ, ವೀಡಿಯೋಸ್ ನೋಡೋದಕ್ಕೂ ಆಗುತ್ತೆ. 2 ಚಾನಲ್ನಲ್ಲಿ ನಂದು 6:30ಗೆ ವಿಡಿಯೋವನ್ನು ಇನ್ನು ಮುಂದೆ ಸಂಜೆ ಒಂದೇ ಟೈಮಿಂಗ್ಸಿಗೆ ನಾನು ಹಾಕ್ತೇನೆ. ಇಲ್ಲಾಂದರೆ ಯಾವಾಗಲೂ ಟೈಮಿಂಗ್ಸಿಗೆಲ್ಲ ಹಾಕ್ತಾ ಇದ್ದೆ. ಕೆಲವ್ರದ್ದೆಲ್ಲ ಕಮೆಂಟೇ ಬರ್ತಾ ಇಲ್ಲ, ಡೈಲಿ ಕಮೆಂಟ್ ಮಾಡ್ತಾ ಇದ್ದವ್ರದ್ದು ಕೂಡ. ಯಾಕಂತ ಗೊತ್ತಿಲ್ಲ, ಅವ್ರಿಗೆ ನೋಟಿಫಿಕೇಶನ್ ಹೋಗ್ತಾ ಇದೆಯಾ ಅಥವಾ ವಿಡಿಯೋ ನೋಡ್ತಾ ಇದ್ದಾರಾ ಇಲ್ವಾ ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಓಕೆ, ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಡಿಗ್ರಿ ಆಗಿದೆ, ಕನ್ನಡ MA ಆಗಿದೆ, ಕಲ್ತಿದ್ದೆಲ್ಲ ವೇಸ್ಟು. ಇವಾಗ ಮದುವೆ ಆಗಿದೆ, ಮದುವೆ ಆಗಿ ಗಂಡನ ಮನೇಲಿದ್ದೇವೆ, ಗಂಡನ ಮನೇಲಿ ಒಂದು ಮಗು ಕೂಡ ಆಗಿದೆ. ಇವಾಗ ಏನು ಮಾಡೋದು ಅಲ್ವಾ? ಕಲ್ತಿದ್ದೆಲ್ಲ ವೇಸ್ಟು. ಇಂತಹ ಮಾತುಗಳನ್ನು ಎಷ್ಟೋ ಜನರು ಹೇಳಿರ್ತಾರೆ, ನಿಮಗೂ ಕೂಡ ಅನುಭವ ಆಗಿರುತ್ತೆ, ಆಯಿತಾ? ಪ್ರತಿಯೊಬ್ಬರಿಗೂ ಕೂಡ ಅನುಭವ ಆಗಿರುತ್ತೆ. ಏನು ಅಂತ ಅಂದರೆ, ಇವಾಗಿನ ಕಾಲದಲ್ಲೂ ಕೂಡ ಅಷ್ಟೇ. ಈಗ ಏನಂತ ಹೇಳಿದರೆ, ಹೆಣ್ಮಕ್ಳನ್ನ ಜಾಸ್ತಿ ಓದಿಸಬಾರ್ದು. ಯಾಕಂತಂದರೆ ಹೆಣ್ಮಕ್ಳಿಗೆ ಮತ್ತೇನು ಕೆಲಸ ಮಾಡೋದಕ್ಕಾಗಲ್ಲ, ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ. ಯಾಕಂದರೆ ಮಗು ಇರುತ್ತೆ ಮನೇಲಿ, ಮಗುನ ನೋಡ್ಕೋಬೇಕು, ಮನೆ ಕೆಲಸ ಇರುತ್ತೆ, ಮನೇಲಿ ಇರಬೇಕು, ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ. ಸೊ ಹಾಗಾಗಿ ಹೆಣ್ಮಕ್ಳು ಕಲ್ತಿದ್ದೆಲ್ಲ ವೇಸ್ಟು. ಹೆಣ್ಮಕ್ಳನ್ನ ಜಾಸ್ತಿ ಅಂದರೆ ಒಂದು 10ನೇ ಕ್ಲಾಸ್ ತನಕ ಓದಿಸಿ ಸಾಕು, ಮತ್ತೆ ಬೇಡ. ಈ ಥರದ ಮಾತುಗಳು ಎಲ್ಲರೂ ಕೂಡ ಕೇಳಿರ್ತಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್, ಅವಳು ಮಗಳು ಎದ್ದಿದ್ಲು, ಅದಕ್ಕೆ ಮತ್ತೆ ಪುನಃ ಹೋಗಿದ್ದೆ ನೋಡಿ, ಇದೇ ಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವಳು ಮಲಗಬೇಕಾದ್ರೆ ವಿಡಿಯೋ ಮಾಡಬೇಕು, ಇಲ್ಲಾಂದರೆ ಮಾತಾಡ್ತಾ ಇರ್ತಾಳೆ ಅವಳೇ ಜಾಸ್ತಿಯಾಗಿ. ಸೊ ಈ ಥರದ್ದೆಲ್ಲ ನೀವು ಮಾತುಗಳನ್ನು ಕೇಳಿರ್ತೀರ. ಸೊ ನಿಮ್ಗೆ ಅನಿಸ್ತಾ ಇದೆಯಾ, ನೀವು ಕಲ್ತಿರೋದು ನಿಮಗೆ ವೇಸ್ಟ್ ಅಂತೇಳಿ ಅನಿಸ್ತಾ ಇದೆಯಾ? ಹಾಗಿದ್ರೆ ಈ ವಿಡಿಯೋವನ್ನು ನೋಡಿ, ಓಕೆನಾ? ನಿಮಗೆ ಅಂದರೆ ಒಂದೊಂದು ಸಲ ಏನು ಗೊತ್ತಾ, ನಮ್ಗೊಂದೊಂದು ಸಲ ತಲೆಗೇನೆ ಹೋಗಲ್ಲ. ಈಗ ನಾವು ಕಲ್ತಿರ್ತೀವಿ, ಬಟ್ ನಮಗೆ ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ, ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ ಮನೇಲಿ, ಮಗು ಇರುತ್ತೆ ಸಣ್ಣದು, ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ. ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ ಹೊರಗಡೆ ಹೋಗಿ ದುಡಿಯೋದು ಇಷ್ಟ ಇರಲ್ಲ. ಸೊ ಕಲ್ತಿರ್ತಾರೆ, ಆದರೆ ಏನು ಮಾಡೋದು? ಕೆಲವರು ಕಲ್ತಿರಲ್ಲ, ಆದರೂ ಅವರು ಮನೇಲಿ ಏನಾದರೂ ಜಾಬ್ ಮಾಡ್ಕೊಂಡು ಏನಾದರೂ ಹೋಗಿರ್ತಾರೆ. ಇನ್ನು ಕೆಲವರು ಏನಂದರೆ ಜಾಸ್ತಿ ಕಲ್ತಿರ್ತಾರೆ, ಬಟ್ ಮದುವೆ ಆದಮೇಲೆ ಅದು ಬಿಟ್ಟಿರ್ತಾರೆ, ಅದು ಅಲ್ಲಿಗೆ ಎಂಡ್ ಆಗಿರುತ್ತೆ. ಸೊ ಸುಮ್ಮನೆ ಮನೇಲಿ ಕೂತ್ಕೋಬೇಕು. ಸೊ ಆ ಥರ ಇದ್ದಾಗ ನೀವು ಏನು ಮಾಡ್ಬೋದು? ನಿಮಗೆ ಕಲ್ತಿದ್ದು ನಿಮಗೆ ವೇಸ್ಟ್ ಅಂತೇಳಿ ಅನಿಸ್ತಾ ಇದೆಯಾ? ನನಗೆ ಕಾಮೆಂಟ್ ಮಾಡಿ, ಓಕೆನಾ? ನನ್ನ ಪ್ರಕಾರ ನಾನು ಕಲ್ತಿರೋದು ವೇಸ್ಟ್ ಅಂತೇಳಿ ಖಂಡಿತವಾಗ್ಲೂ ನನಗೆ ಅನಿಸ್ತಾ ಇಲ್ಲ. ನಾನು ಅಂತಲ್ಲ, ಪ್ರತಿ ಹೆಣ್ಣು ಮಕ್ಕಳು ಕೂಡ ಅಷ್ಟೇ. ನೀವು ಕಲ್ತಿರುವಂಥದ್ದು, ನೀವು ಕಲ್ತಿರೋದು ವೇಸ್ಟ್ ಅಂತೇಳಿ ಖಂಡಿತವಾಗ್ಲೂ ಆಗಲ್ಲ. ಯಾಕೆ ಅಂತ ಹೇಳ್ತೇನೆ. ಹಾಗೆಯೇ ಈ ಕಲ್ತಿರುವಂಥದ್ದು, ಈಗ ನೀವು ಏನು ಕಲ್ತಿದ್ದೀರಲ್ವ, ಅದನ್ನು ನೀವು
ನಿಮ್ಮ ಮನೆಯಲ್ಲೇ ನಿಮಗೆ ಉಪಯೋಗ ಆಗುತ್ತೆ. ಇನ್ನೊಂದು, ನೀವು ಅದರಿಂದ ಏನಾದರೂ ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ₹1 ಬಂಡವಾಳ ಹಾಕದೆ ನೀವು ಯಾವ ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು. ನೀವು ಕಲ್ತಿರೋದು ವೇಸ್ಟ್ ಅಂತೇಳಿ ಅನಿಸ್ತಾ ಇದೆ ಅಂತ ಅಂದರೆ, ಹಾಗಿದ್ರೆ ನೀವು ಹೇಗೆ ನೀವು ಮನೆಯಲ್ಲಿ ಅದನ್ನು ಕೂತ್ಕೊಂಡು ಸಂಪಾದನೆ ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆನಾ? ಸೊ ಬಂಡವಾಳ ಹಾಕದೇನೆ ನೀವು ಏನು ಎಜುಕೇಷನ್ಗೆ ಸಂಬಂಧಪಟ್ಟಿರೋ ಹಾಗೆ ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು ಅಂತೇಳಿ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ಒಂದು ಏನು ಗೊತ್ತಾ, ನೀವು ಕಲ್ತಿರೋದು ವೇಸ್ಟ್ ಆಗಲ್ಲ. ಓಕೆನಾ? ನೀವು ನಿಮ್ಮ ಮಗುವಿಗೆ ಹೇಳ್ಕೊಡ್ಬೋದು. ನಿಮ್ಮ ಮಗುವನ್ನು ನೀವು ಟ್ಯೂಷನಿಗೆ ಕಳುಹಿಸುವಂತಹ ಅಗತ್ಯ ಇಲ್ಲ. ಓಕೆನಾ? ನಿಮ್ಮ ಮಕ್ಕಳಿಗೆ ನೀವೇ ಹೇಳಿಕೊಡ್ಬೋದು. ಆದ ಕಾರಣ ನಿಮಗೆ ಬೇರೆ ಯಾವುದು ಬೇಡ, ನನಗೆ ಸಂಪಾದನೆ ಮಾಡೋದು ಯಾವುದು ಬೇಡ, ಆದರೂ ನಾನು ಕಲ್ತಿರೋದು ವೇಸ್ಟ್ ಅಂತೇಳಿ ನಿಮ್ಗೆ ಅನಿಸ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೋದು ಎಜುಕೇಷನ್. ಓಕೆನಾ? ನೀವು ಬೇರೆ ಕಡೆ ಟ್ಯೂಷನಿಗೆ ಕಳುಹಿಸುವಂಥ ಅಗತ್ಯ ಇಲ್ಲ. ಯಾಕೆ ಅಂತ ನಾನು ಹೇಳ್ತೇನೆ. ಇವಾಗ ಸ್ಕೂಲಿಗೇನೆ ಫೀಸ್ ನಿಮ್ಗೆ ಗೊತ್ತು, ಇಂಗ್ಲೀಷ್ ಮೀಡಿಯಮಲ್ಲಿ ಎಷ್ಟು ಫೀಸ್ ಇರುತ್ತೆ ಅಂತಂದರೆ, ಅದರಲ್ಲೂ ಬೆಂಗಳೂರಲ್ಲಂತೂ ನೀವು ಕೇಳೋದೇ ಬೇಡ. 50,000 ಕಿಂತ ಮೇಲೇನೆ ಇದೆ. LKG 50,000, 1,00,000, 1.5 ಲಕ್ಷ ತನಕ ಇದೆ ಇಲ್ಲಿ ಫೀಸು. ಓಕೆನಾ? ಸ್ವಲ್ಪ ಕಡಿಮೆ ಅಂದರೆ 50,000. ನಾನು ಹೇಳೋದೇನು ಗೊತ್ತಾ, 50,000ಕ್ಕಿಂತ ಒಳಗಡೆ ಎಲ್ಲ ಓಕೆ. ಅಂದರೆ ಈಗ ಊರಲ್ಲೇ 25,000, 30,000 ಎಲ್ಲ ಇದೆ LKGಗೆ. ಕೆಲವು ಅದಕ್ಕಿಂತ ಕಡಿಮೆ ಇರುತ್ತೆ ಇಂಗ್ಲೀಷ್ ಮೀಡಿಯಮು. ಇನ್ನು ಸ್ವಲ್ಪ ಚೆನ್ನಾಗಿರೋ ಸ್ಕೂಲ್ಗಳಿಗೆಲ್ಲ 30,000 ಎಲ್ಲ ಇದೆ, 25,000, 30,000 ಓಕೆ. ಬಟ್ ಅದಕ್ಕೆ ಹೋಲಿಸಿದ್ರೆ ಬೆಂಗಳೂರಲ್ಲಿ 50,000 ಎಲ್ಲ ಒಳಗಡೆ ಓಕೆ. ಬಟ್ 60, 70, 8, 1 lakh ಎಲ್ಲ ಇದೆ ಅಲ್ಲ, ಅದೆಲ್ಲ ತುಂಬ ಕಾಸ್ಟ್ಲಿ ಆಯಿತು. ಸೊ ಆಗ ಒಂದು ಮಕ್ಕಳಿಗೇನು ಫೀಸ್ ಕಟ್ಟಬೇಕು ಒಂದು ಕಡೆ, ಇನ್ನೊಂದು ಕಡೆ ಏನು ವ್ಯಾನು, ಬಸ್ ಇದ್ದರೆ ಬಸ್ಸಿದ್ದು ಚಾರ್ಜು, ಇನ್ನೊಂದು ಕಡೆ ಟ್ಯೂಷನು ಹೇಳ್ಕೊಡ್ಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಕಲ್ತಿರೋದು ವೇಸ್ಟ್ ಆಗಲ್ಲ. ಯಾಕಂತಂದರೆ ಪ್ರತಿಯೊಂದು ಹಂತದಲ್ಲಿಯೂ, ಅಂದರೆ ನೀವು ಯಾವ ಒಂದು ಹಂತದಲ್ಲಿ ಇದು ಮಾಡ್ತೀರಲ್ವ, ಅದು ಪ್ರತಿಯೊಂದು ಯಾವುದಕ್ಕಾದ್ರೂ ಒಂದು ಯೂಸ್ ಆಗೇ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೋದು. ಇವಾಗ ಬಂಡವಾಳ ಹಾಕದೆ ನೀವು ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಯಾವುದು ಅಂತ ಹೇಳಿದರೆ ಆನ್ಲೈನ್ ಕ್ಲಾಸ್. ಇವಾಗ ತುಂಬ ಏನು ಅಂತ ಹೇಳಿದ್ರೆ ಟ್ರೆಂಡಿಂಗಲ್ಲಿ ಇರೋದು ಅಂತ ಹೇಳಿದರೆ ಆನ್ಲೈನ್ ಕ್ಲಾಸ್. ಓಕೆನಾ? ಜಾಸ್ತಿಯಾಗಿ ಇವಾಗ ಆನ್ಲೈನ್ ಕ್ಲಾಸ್ ತಗೋತಾ ಇದ್ದಾರೆ, ಆನ್ಲೈನ್ ಕ್ಲಾಸ್ ಕೊಡ್ತಾ ಇದ್ದಾರೆ. ಅಂದರೆ ಅದು ಮನೇಲಿ ನೀವು ಫ್ರೀ ಆಗಿರಬೇಕು. ಓಕೆನಾ? ಯಾವ ಟೈಮಿಂಗ್ಸ್, ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ರೆ ಆಗಲ್ಲ. ಸೊ ಮಕ್ಕಳೊಂದು ಸ್ಕೂಲಿಗೆಲ್ಲ ಹೋಗ್ತಾ ಇದ್ರೆ ನಿಮಗೆ ಟೈಮ್ ಇರುತ್ತೆ, ನೀವು ಅವಾಗ ಮಾಡ್ಕೋಬಹುದು ಯಾವ ಟೈಮಿಂಗ್ಸ್ ಅಲ್ಲಿ ಅಂತೇಳಿ. ನಿಮಗೆ ಆನ್ಲೈನ್ ನೀವು ಕ್ಲಾಸ್ ಕೊಡೋದಿದ್ರೆ ಏನು ಗೊತ್ತಾ, ಅದರಲ್ಲಿ ನಿಮಗೆ ಟೈಮಿಂಗ್ಸನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಸಬ್ಜೆಕ್ಟ್ ವೈಸು ಮತ್ತು ಕ್ಲಾಸ್ ವೈಸನ್ನೆಲ್ಲ ನೀವು ಕರೆಕ್ಟಾಗಿ ಇದು ಮಾಡ್ಕೋಬೋದು. ಅಂದರೆ ಇವಾಗ ಆನ್ಲೈನ್ ಕ್ಲಾಸ್ 1 ಗಂಟೆ ಅಂತಂದರೆ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಕ್ಲಾಸ್, ಈಗ 7th ಕ್ಲಾಸ್ ಆದರೆ 7th ಕ್ಲಾಸಿಗೆ ತಗೋಬೋದು, 8th ಆದರೆ 8 ಕ್ಲಾಸಿಗೆ, ಅಂದರೆ 1 ಗಂಟೆ 1 ಕ್ಲಾಸ್ ಅಂತೇಳಿ ಈ ಥರ ತಗೊಂಡು ನೀವು ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ಬೋದು. ಇವಾಗ ಅದು ತುಂಬ ಟ್ರೆಂಡಿಂಗಲ್ಲಿದೆ ಆನ್ಲೈನ್ ಕ್ಲಾಸ್. ಓಕೆನಾ? ತುಂಬ ಜನ ಆನ್ಲೈನ್ ಕ್ಲಾಸ್ ಇದು ಮಾಡ್ತಾ ಇದ್ದಾರೆ. ಸೊ ಆ ಥರನೂ ನೀವು ಮಾಡ್ಬೋದು. ಅದಕ್ಕೆ ನೀವೇನು ಬಂಡವಾಳ ಹಾಕಬೇಕು ಅಂತೇನಿಲ್ಲ. ನೀವು ಹೇಗೂ ನೆಟ್ ಪ್ಯಾಕ್ ಇರುತ್ತೆ ನಿಮ್ಮ ಹತ್ರ, ಅಥವಾ ವೈಫೈ ಕನೆಕ್ಟ್ ಈ ಥರ ಎಲ್ಲ ಮಾಡ್ಕೊಂಡಿರ್ತೀರ. ಸೊ ಅದರಲ್ಲೇ ನೀವು ಆನ್ಲೈನ್ ಕ್ಲಾಸ್ಗಳನ್ನು ಏನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಸೊ ಆನ್ಲೈನ್ ಕ್ಲಾಸ್ಗಳಿಗೂ ಕೂಡ ಇವಾಗ ಇದೆ. ಇವಾಗ ಒಂದು ಮಗುವಿಗೆ ತಿಂಗಳಿಗೆಲ್ಲ ಇವಾಗ ನಾನು ಇಲ್ಲಿಯ ಒಂದು ಪ್ರೈಸ್ ಹೇಳೋದಾದರೆ ಇಲ್ಲೆಲ್ಲ 2,000 ಇದೆ. ಓಕೆನಾ? ತಿಂಗಳಿಗೆ ಟ್ಯೂಷನಿಗೆ ಅಂತೆ. ಕೆಲವೊಂದು ಕಡೆ ಅಂದರೆ ಕೆಲವೊಬ್ರು ನಾನು ಕೇಳಿದ್ದೀನಿ 2,000 ಎಲ್ಲ. ₹500 ತುಂಬ ಕಡಿಮೆ ಆಯಿತು. ಆಲ್ಮೋಸ್ಟ್ ಎಲ್ಲ 1.5ಗಿಂತ ಮೇಲೇನೇ ಇದೆ 2,000 ಎಲ್ಲ ಒಂದು ಮಗುವಿಗೆ. ಓಕೆನಾ? ಸೊ ನೀವು ಆನ್ಲೈನ್ ಕ್ಲಾಸ್ಗಳನ್ನು ಕೊಡ್ಬೋದು, ಇದು ಒಂದು. ಓಕೆನಾ? ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ನೀವು ಮನೆಯಲ್ಲಿ ಟ್ಯೂಷನ್ ಕೊಡ್ಬೋದು. ಇನ್ನು ಏನಂದರೆ ಸಣ್ಣ ಮಗು ಇದ್ರೂ ಓಕೆ, ಮನೆಯಲ್ಲಿ ನೀವು ಟ್ಯೂಷನನ್ನು ಕೊಡ್ಬೋದು. ಅಂದರೆ ಇವಾಗ ಗಂಡ ಹೆಂಡತಿ ಮಗು ಇದ್ದರೆ ಸ್ವಲ್ಪ ಕಷ್ಟ, ಗಂಡ ದುಡಿಲಿಕ್ಕೆ ಹೋಗ್ತಾರೆ, ಮನೇಲಿ ಸಣ್ಣ ಮಗು ಇದ್ದರೆ ಅವಳನ್ನು ನೋಡ್ಕೊಳ್ತಾ ಇರಬೇಕು, ಸ್ವಲ್ಪ ಇದಾಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಮಗು ಯಾವಾಗ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ, ಆವಾಗ ಅವ್ರಿಗೆ ಕೊಡೋದಕ್ಕೆ ಸುಲಭ ಆಗುತ್ತೆ. ಇನ್ನು ಮನೆಯಲ್ಲಿ ತುಂಬ ಜನ ಇದ್ದೀರಿ ಅಂತ ಅಂದರೆ ನೀವು ಮನೆಯಲ್ಲೇ ಟ್ಯೂಷನ್ ಕೊಡ್ಬೋದು. ಕೆಲವೊಬ್ಬರಿಗೆ ತಲೆಗೇನೆ ಇದು ಹೋಗಲ್ಲ. ನೀವು ಹಳ್ಳಿಯಲ್ಲಿರಿ, ಸಿಟಿಯಲ್ಲಿರಿ, ಎಲ್ಲೇ ಇರಿ, ಹಳ್ಳಿಯಲ್ಲಿದ್ರೂ ಟ್ಯೂಷನ್ಗೆ ಮಕ್ಕಳು ಬಂದೇ ಬರ್ತಾರೆ. ದಿನ ₹1,000 ಹೇಳಿದ್ರು ಸಾಕು, ₹500 ಹೇಳಿ, ₹500 ತುಂಬ ಕಡಿಮೆ ಆಯ್ತು ಇವಾಗಿನ ಒಂದು ಇದಕ್ಕೆ. 1,000 ತಿಂಗಳಿಗೆ ಹೇಳಲೇಬೇಕಾಗುತ್ತೆ ಹಳ್ಳಿಗಳಲ್ಲೆಲ್ಲಾದರೆ. ಒಂದು ಏನು ಅಂತ ಹೇಳಿದರೆ, ಅದೇ ಹಳ್ಳಿಗಳಲ್ಲಿ ನೀವಿದ್ರೂ ಮಕ್ಕಳು ಬಂದೇ ಬರ್ತಾರೆ ಟ್ಯೂಷನ್. ನೀವು ಟ್ಯೂಷನ್ ಕೊಡ್ತೀರಾ ಅಂತ ಹೇಳಿದರೆ 1,000 ಆದರೆ ಏನಾಯಿತು, 10 ಮಕ್ಕಳು ಬಂದರೆ
ಆಯಿತಾ. ತಿಂಗಳಿಗೆ 1,000 ಅಂತ ಅಂದರೆ ಒಂದು 10 ಮಕ್ಕಳು ಬಂತು ಅಂತ ಅಂದ್ಕೊಳ್ಳಿ, 10,000 ರೂಪಾಯಿ ಆಯಿತು. 10ಕ್ಕಿಂತ ಜಾಸ್ತಿ ನಿಮಗೆ ಏನು ಹೇಳ್ತೀವಿ ಅದಕ್ಕೆ, ತಾಕತ್ ಅಂತೇಳಿ ಹೇಳ್ತೀವಿ ಕನ್ನಡದಲ್ಲಿ. ನೋಡಿ, ತಾಕತ್ತಿತ್ತು ಅಂತ ಅಂದರೆ ನಿಮಗೆ ಇನ್ನೂ ಒಂದು 20 ಮಕ್ಕಳಿಗೂ ಕೊಡ್ಬೋದು. 20,000 ಅಲ್ಲಿಗೇ ಬಂತು. ಓಕೆನಾ. ನೀವೇನಾದರೂ ಬಂಡವಾಳ ಹಾಕಿದ್ರಾ, ಅಥವಾ ಅದು ನೀವು ಇಡೀ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಏನಾದರೂ ಹೇಳ್ಕೊಟ್ರಾ? ಇವಾಗ ನೀವು ಏನು ಗೊತ್ತಾ, ನನಗೆ ಮೊದಲು ಟೀಚಿಂಗ್ ಇತ್ತು ಇಂಟ್ರೆಸ್ಟಿಂಗ್, ಬಟ್ ಇವಾಗ ಮ್ಯಾರೇಜ್ ಆದ ನನಗೆ ಟೀಚಿಂಗ್ ಬೇಡ ಅಂತ ಅನಿಸೋದು. ತುಂಬ ಅಂದರೆ ತುಂಬ ಒಂದು ಏನು ಗೊತ್ತಾ, ಟೀಚಿಂಗ್ ಹೋಗೋದು ಒಂದು 10,000 ಏನೋ ಕೊಡ್ತಾರೆ, ಇಡೀ ದಿನ ಅಲ್ಲೇ ಇರಬೇಕು ಅಂತ. ಅದಕ್ಕಿಂತ ಬದಲು ನಾವು ಬೇರೆ ತಲೆ ಉಪಯೋಗಿಸ್ಕೊಳ್ಬೇಕು. ಇವಾಗ ಹೊರಗಡೆ ಹೋಗಿದ್ದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಮನೆಯಲ್ಲಿ ಏನಾದರೂ ಮಾಡ್ಬೋದಲ್ಲ ಅಂತೇಳಿ. ಸೊ ಈ ಥರ ನೀವು ಮನೆಯಲ್ಲೇ ಕೂತು ಟ್ಯೂಷನನ್ನು ಕೊಡೋದ್ರಿಂದ ನಿಮಗೆ ಜಾಸ್ತಿ ಟೈಮಿಂಗ್ಸ್ ಏನಿಲ್ಲ, 2 ಅವರ್ ಇರುತ್ತೆ. ಸಂಜೆ 2 ಅವರ್, ಇಲ್ಲಾಂದರೆ 1.5 ಅವರ್. ಆಲ್ಮೋಸ್ಟ್ ಎಲ್ಲರೂ 2 ಅವರ್ ಮಾಡ್ತಾರೆ. 5 ಗಂಟೆಯಿಂದ 7 ಗಂಟೆ ತನಕ ಮಾಡ್ತಾರೆ ಟ್ಯೂಷನು. 5ರಿಂದ 6:30 ಈ ಥರ, ಅಂದರೆ ಮಕ್ಕಳು ಬರೋದೇ ಸಂಜೆ ಅಲ್ವಾ. ಸೊ ಆ ಥರ ಎಲ್ಲ ಮಾಡ್ತಾರೆ. ಸೊ ಹಾಗಿದ್ರೆ ನೀವು ಕೇಳ್ಬೋದು, ಹಾಗಿದ್ರೆ ನೀವು ಕೊಡ್ಬೋದಲ್ಲ ಟ್ಯೂಷನ್, ನೀವು ಯಾಕೆ ಕೊಡ್ತಾ ಇಲ್ಲ ಅಂತ. ಬಟ್ ಇವಾಗ ಅವಳು ಈಗ ಅವಳಿಗೆ 2 ವರ್ಷ 2 ತಿಂಗಳು. ಇನ್ನು ಯಾವಾಗ ಅವಳು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೋ ಆವಾಗ ನಾನು ಕೂಡ ಟ್ಯೂಷನನ್ನು ಕೊಡ್ತೀನಿ. ಓಕೆನಾ. ನಾನು ಅವಳ ಜೊತೆ ಕಲ್ತಾಗೋ ಆಗುತ್ತೆ. LKG UKG ಇಲ್ಲಿ ಮಿನಿಮಮ್ 2,000 ಅಂತ ಇದ್ದೇ ಇರುತ್ತೆ ಒಬ್ಬರಿಗೆ ಚಾರ್ಜು. 2,000 ಇಲ್ಲಾಂದರೆ 2,500-3,000 ಇರುತ್ತೆ. ಓಕೆನಾ. ಇಲ್ಲಿಯ ಒಂದು ಇದಕ್ಕೆ ಹೇಗಿದೆ ಅಂತೇಳಿ ನೋಡಿಕೊಂಡು ನಾನು ಚಾರ್ಜಸ್ಗಳನ್ನು ಹಾಕ್ತೇನೆ. 2,000ಗಿಂತ ಇಲ್ಲಿ ಕಡಿಮೆ ಎಲ್ಲೂ ಇಲ್ಲ. ಯಾಕಂದರೆ ಇದು ಸ್ವಲ್ಪ ಅಫಿಷಿಯಲ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಅವಳು ಯಾವಾಗ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೋಡಿ, ಆವಾಗ ನಾನು ಟ್ಯೂಷನನ್ನು ಹೇಳ್ಕೊಡ್ತೇನೆ. ಯಾಕಂದರೆ ನಾನು ಅವಾಗ ಕಲ್ತಾಗುತ್ತೆ. LKG UKG ಏನಿರುತ್ತೆ, ನನಗಂತ ಅದರ ಬಗ್ಗೆ ಸ್ವಲ್ಪನೂ ಇದಿಲ್ಲ, ಅದರಲ್ಲಿ ಏನಿರುತ್ತೆ. ಸೊ ಅವಳಿಗೂ ಹೇಳ್ಕೊಟ್ಟಾಗುತ್ತೆ, ಮಕ್ಕಳಿಗೂ ಹೇಳ್ಕೊಟ್ಟಾಗುತ್ತೆ. ಸೊ ಅದರಲ್ಲಿ ತುಂಬ ಟೈಮಿಂಗ್ಸ್ ಏನು ವೇಸ್ಟ್ ಆಗಲ್ಲ. ಸಣ್ಣ ಮಕ್ಕಳಿಗೆಲ್ಲ ನೀವು 2 ಅವರ್ ಏನು ಇದು ಮಾಡಬೇಕು ಅಂತಿಲ್ಲ. ಅಂದರೆ ಒಂದು ಈಗ ಮನೇಲಿ ಕೂತ್ಕೊಂಡು ಟ್ಯೂಷನ್ ಕೊಡಬೇಕಾದ್ರೆ ನೀವು ಎಲ್ಲ ಮಕ್ಕಳಿಗೆ ಅಂತೇಳಿ, ಇಲ್ಲಾಂದರೆ ಒಂದು ಇಷ್ಟರಿಂದ ಇಷ್ಟು ಕ್ಲಾಸ್ ತನಕ ಮಾತ್ರ ಕೊಡೋದು, ಅಥವಾ ಚಿಕ್ಕ ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಮಾತ್ರ, ಈ ಥರನೂ ನೀವು ಮಾಡ್ಕೋಬೋದು. ಅಂದರೆ ಬ್ಯಾಚಸ್ ಥರ, ಆ ಥರ ನಿಮ್ಗೆ ಯಾವುದೊಂದು ಪರ್ಟಿಕ್ಯುಲರ್ ಯಾವುದಕ್ಕೆ ನೀವು ಜಾಸ್ತಿ ನಿಮಗೆ ಗೊತ್ತಿರುತ್ತೆ ನೋಡಿ, ಅಂಥ ಒಂದು ಕ್ಲಾಸ್ಗಳನ್ನು ತಗೊಂಡು ಅಂಥ ಕ್ಲಾಸ್ಗಳಿಗೆ ಮಾತ್ರ ಅಂತ, ಆ ಥರ ನಾವು ಯಾವ ಥರ ಬೇಕಿದ್ರೂ ನಾವು ಸಬ್ಜೆಕ್ಟ್ ವೈಸ್ ತಗೊಂಡು ಮಾಡ್ಬೋದು ಮನೇಲಿ ಟ್ಯೂಷನು. ಸೊ ಇದಕ್ಕೆ ನೀವು ಬಂಡವಾಳ ಹಾಕಬೇಕು ಅಂತಿಲ್ಲ. ಕಲ್ತಿದ್ದು ವೇಸ್ಟ್ ಅಂತ ಅನಿಸ್ತಾ ಇದೆಯಾ ನಿಮಗೆ? ಒಂದು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು, ಇನ್ನೊಂದು ನೀವು ಮನೇಲೇ ಟ್ಯೂಷನ್ ಅದು ಮಾಡ್ಬೋದು. ನೀವೇನು ₹1 ಬಂಡವಾಳ ಹಾಕಬೇಕು ಅಂತನಿಲ್ಲ. ಅದು ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಹೋಗಿ ಟೀಚಿಂಗ್ ಮಾಡಬೇಕು ಅಂತಿಲ್ಲ. ಜಸ್ಟ್ 2 ಅವರ್ಸ್ ಅಥವಾ 1.5 ಗಂಟೆ ಅಷ್ಟೇ. ತಿಂಗಳಿಗೆ ಒಂದು 10 ಮಕ್ಕಳು ಬಂತು ಅಂತಂದರೆ ತಿಂಗಳಿಗೆ 10,000, 20 ಮಕ್ಕಳು ಬಂದರೆ 20,000, 1,000 ಥರ ಆದರೆ. ಇನ್ನು 2,000 ಥರ ಆದರೆ ನೋಡಿ ಎಷ್ಟು ಇದಲ್ವಾ. ಇಲ್ಲಿ ಜಾಸ್ತಿ ಏನು ಅಂತಂದರೆ, ಇಲ್ಲಿಗ ನನ್ನ ಪ್ರಕಾರ ಎಲ್ಲೂ ಹತ್ತಿರದಲ್ಲಿ ಟ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಸೊ ನಂಗೆ ಇವಾಗಲಿಂದಲೇ ಟ್ಯೂಷನ್ ಕೊಡಬೇಕು ಅಂತಿದೆ. ಅಂದರೆ ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಸ್ವಲ್ಪ ಬೇಕು, ಇಂಗ್ಲೀಷ್. ಓಕೆನಾ. ಅದಕ್ಕೋಸ್ಕರ ನಾನು ಅವಳು ಸ್ಕೂಲಿಗೆ ಹೋದ ನಂತರನೇ ಸ್ಟಾರ್ಟ್ ಮಾಡೋಣ ಅಂತ. ಆಗ ಅವಳಿಗೆ ಏನು ಇಂಗ್ಲೀಷಲ್ಲಿ ಏನಿರುತ್ತೆ ಅಂತ ಗೊತ್ತಿರುತ್ತಲ್ಲ. ಸೊ ಅದ್ರ ಜೊತೆಗೆ ನಾವು ಕಲ್ತಾಗೂ ಆಗುತ್ತೆ ಅಂತೇಳಿ. ಇದು ಇಷ್ಟ ಆಯಿತಾ. ಇನ್ನೊಂದು ಏನು ಮಾಡ್ಬೋದು ಅಂತೇಳಿದರೆ, ಯೂಟ್ಯೂಬ್ ಚಾನಲ್. ಈಗ ನಾನೇನು ಎಜುಕೇಷನ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ, ಆ ಥರನೇ ನೀವು ಕೂಡ ಒಂದು ಚಾನಲನ್ನು ಓಪನ್ ಮಾಡ್ಬೋದು. ನಾನೀಗ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಈ ಇಯರಲ್ಲಿ ಜನವರಿ 5-6 ತಾರೀಕಿಗೆ ಹಾಕಿದ್ದೀನಿ. ಆಲ್ಮೋಸ್ಟ್ 1 ತಿಂಗಳು ಆಗ್ತಾ ಬಂತು ಅಂತ ಅನಿಸುತ್ತೆ ಆ ಚಾನಲ್ಗೆ. ಬಟ್ ಗ್ರೋತ್ ಆಗ್ತಾ ಇಲ್ಲ. ಬಟ್ ನಾನು ಹೋಪ್ಸ್ ಬಿಡಲ್ಲ. ಯಾಕಂದರೆ ನನ್ನ ಈ ವ್ಲಾಗ್ ಚಾನಲ್ ಹಾಗೇ ನಾನು ವ್ಯೂಸ್ ಹೋಗ್ತಾ ಇಲ್ಲ ಅಂತೇಳಿ ಹೋಪ್ಸನ್ನು ಬಿಟ್ಟಿಲ್ಲ. ಇವತ್ತಿಗೂ ನಾನು ಬಿಟ್ಟಿಲ್ಲ. ನಂಗೆ ದುಡ್ಡು ತಿಂಗಳು ಬರಲ್ಲ, ಬಟ್ ಪರವಾಗಿಲ್ಲ, 4 ತಿಂಗಳಿಗೆ ಬರಲಿ, 3 ತಿಂಗಳಿಗೆ ಒಂದ್ಸಲ ಬರಲಿ, ದುಡ್ಡೇ ಅಲ್ವಾ. ಎಷ್ಟು ಬಂದರೂ ಪರವಾಗಿಲ್ಲ ಅಂತೇಳಿ ನಾನು ವೀಡಿಯೋಸ್ಗಳನ್ನು ಹಾಕ್ತಾನೆ ಇದ್ದೇನೆ. ಹಾಗೆಯೇ ಅದಕ್ಕೂ ಕೂಡ ವೀಡಿಯೋಸ್ ಹಾಕ್ತೇನೆ. ಅದನ್ನು 1 ಇಯರ್ ಒಳಗಡೆ ಕಂಪ್ಲೀಟ್ ಮಾಡ್ತೇನೆ. 6 ಮಂತಲ್ಲೇ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಇದಿದೆ. ಸೊ ನೋಡೋಣ ಅದು ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ 6 ಮಂತ್ ಒಳಗಡೆ ಕಂಪ್ಲೀಟ್ ಮಾಡಲೇಬೇಕು ಅಂತ ಒಂದು ಇದು ಮಾಡಿದ್ದೀನಿ. ನೋಡೋಣ ಆಗುತ್ತಾ ಅಂತ ಗೊತ್ತಿಲ್ಲ. ಬಟ್ ಓಕೆ, 1 ಇಯರ್ ಒಳಗಡೆ ಆದ್ರೂ ಓಕೆ. ಸೊ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ನೀವು ಜಸ್ಟ್ ಎಜುಕೇಷನ್ ಚಾನಲ್, ನಂದು ಅದು ಹೆಸರು ಏನಂತ ಹೇಳಿದ್ರೆ ಪ್ರಿಯಾಂಕಾ ಎಜುಕೇಷನ್ ಪ್ಲಾನೆಟ್ ಅಂತ ಹೆಸರು ಕೊಟ್ಟಿದ್ದೀನಿ. ಅದರಲ್ಲಿ ಓನ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಿರೋದು, ಹಾಗೆಯೇ ಮೋಟಿವೇಶನ್ ವಿಡಿಯೋಗಳಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಹೇಳುವಂಥದ್ದು, ಇದೆಲ್ಲ ಅದು ಒಂದು ಚಾನಲ್ನಲ್ಲಿ.
ಓಕೆನಾ. ಹಾಗಾಗಿ ನಾವು ಕಲ್ತಿರೋದೊಂದು ವೇಸ್ಟ್ ಆಗಲ್ಲ ಆಯಿತಾ. ನೋಡಿ ನಿಮ್ಗೆ ಎಷ್ಟು ಆಪ್ಷನ್ಗಳನ್ನು ಕೊಟ್ಟೆ ಅಂತ. ಒಂದು, ನೀವು ನಿಮ್ಮ ಮಕ್ಕಳಿಗೆ ನೀವು ಎಜುಕೇಷನ್ ಹೇಳ್ಕೊಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಮನೆಯಲ್ಲಿಯೇ ಟ್ಯೂಷನ್ ಕ್ಲಾಸ್ಗಳನ್ನು ಮಾಡ್ಬೋದು, ಅಥವಾ ನೀವು ಆನ್ಲೈನ್ ಕ್ಲಾಸ್ ಮುಖಾಂತರ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಬೋದು. ಇದು ಎಲ್ಲವನ್ನ ಮಾಡೋದಕ್ಕೆ ನೀವು ₹1 ಬಂಡವಾಳಗಳನ್ನು ಹಾಕಬೇಕು ಅಂತಿಲ್ಲ. ಇವಾಗ ನಾನು ಕೂಡ ಅಷ್ಟೇ, ಈಗ ನಂದು 2 ಚಾನಲ್ ಇದೆ. 2 ಚಾನಲ್ಗೆ ವಿಡಿಯೋಗೆ ನಾನು ಎಕ್ಸ್ಟ್ರಾ ಏನು ನೆಟ್ ಪ್ಯಾಕ್ ಏನು ಆಗ್ತಾ ಇಲ್ಲ. ನನ್ನ ಡೈಲಿ 2GB ಪ್ಯಾಕ್ ಏನಿದೆ ಅದರಷ್ಟರಲ್ಲೇ ನಾನು ಇದು ಮಾಡ್ತೇನೆ, ವೀಡಿಯೋಸ್ಗಳನ್ನು ಹಾಕ್ತೇನೆ. ಅದು ನನಗೆ ಡೈಲಿ ಒಂದೊಂದ್ಸಲ ವೀಡಿಯೋಸ್ ಹಾಕೋದಕ್ಕೇ ಟೈಮ್ ಸಿಗಲ್ಲ. ಬಟ್ ಆದರೂ ಇನ್ನೊಂದು ಕಡೆ ಹೊಲಿಯೋದಿರುತ್ತಲ್ವಾ, ಹೊಲಿಯೋದಕ್ಕೆ ಅದು ಇದು ಅಂತ ಆಲ್ಟ್ರೇಷನ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ಗಳು ಲೇಟಾಗಿ ಇದಾಗುತ್ತೆ. ಬಟ್ ಇನ್ನು ಜಾಸ್ತಿ ವೀಡಿಯೋಸ್ಗಳನ್ನು ಹಾಕಬೇಕು ಅಂತ ಇದು ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಆದ್ದರಿಂದ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಕಲ್ತಿರುವಂಥದ್ದು ಅಥವಾ ನಿಮ್ಮ ಎಜುಕೇಷನ್ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಅದನ್ನು ಕೀಳಾಗಿ ನೋಡಬೇಡಿ. ನಾನು ಅಷ್ಟು ಕಲ್ತಿರೋದು ವೇಸ್ಟ್ ಆಯ್ತಲ್ವಾ, ಇನ್ನೇನು ಮಾಡೋದು ಮನೆಯಲ್ಲಿ ಅಂತೇಳಿ. ನಂದು ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ, ನಾನು ಕಲ್ತಿರೋದು ವೇಸ್ಟ್ ಆಗಲ್ಲ. ಏನಕ್ಕೆ ಅಂತ ಹೇಳಿದರೆ, ಒಂದು, ನಾನೀಗ ಎಜುಕೇಷನ್ ಚಾನಲ್ ಓಪನ್ ಮಾಡಿದ್ದೀನಿ, ಓಕೆನಾ. ನನ್ನಲ್ಲಿರುವಂಥ ಜ್ಞಾನವನ್ನು ನಾನು ಅದರ ಮುಖಾಂತರ ಇದು ಮಾಡ್ತೀನಿ. ನೆಕ್ಸ್ಟ್ ಅವಳು ಸ್ಕೂಲಿಗೆ ಹೋದ ನಂತರ ಟ್ಯೂಷನನ್ನು ಹೇಳ್ಕೊಡ್ತೀನಿ, ಓಕೆನಾ. ಅದಕ್ಕಿಂತ ಮುಂಚೆ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ, ಇಷ್ಟು ಚೆನ್ನಾಗಿ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಅಥವಾ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೇನೆ ಅಂದರೆ ಅದು ನನ್ನ ಕನ್ನಡ ಎಮ್ಮೆಯಿಂದ ಸಾಧ್ಯ. ಯಾಕಂದರೆ ಅದರಲ್ಲಿ ಸೆಮಿನಾರ್ಗಳು ಅದು ಏನೆಲ್ಲ ಮಾಡೋಕ್ಕಿತ್ತು, ನಮಗೆ ಡಿಗ್ರಿಗೆ ಹೋಗಿ ಎಲ್ಲ ಟೀಚಿಂಗ್ ಎಲ್ಲ ಮಾಡೋದಕ್ಕಿತ್ತು. ಸೊ ಧೈರ್ಯ ಬಂದಿದ್ದು ಅಲ್ಲಿ ಮಾತಾಡೋದಕ್ಕೆ. ಹಾಗಾಗಿ ನಾನು ಈ ಒಂದು ಚಾನಲನ್ನು ಓಪನ್ ಮಾಡಿ ಇದರಲ್ಲೂ ಕೂಡ ಅಷ್ಟೇ ನಾನು ಮಾತಾಡೋದು. ಕೆಲವರು ಹೇಳ್ತಾರೆ, ನಿಮ್ಮ ಕನ್ನಡ ಚೆನ್ನಾಗಿದೆ, ನೀವು ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಅರ್ಥ ಆಗುವಾಗೆ ಹೇಳ್ತೀರಾ, ತುಂಬ ಪಾಸಿಟಿವ್ ಕಮೆಂಟ್ಸ್ಗಳು ಕೂಡ ಬಂದಿದೆ. ಸೊ ಅದು ಬಂದಿದ್ದು ನನ್ನ ಕನ್ನಡ ಎಮ್ಮೆಯಿಂದ. ಸೊ ನಾನು ಓದಿರೋದ್ರಿಂದನೇ. ಹಾಗಾಗಿ ಯಾವತ್ತೂ ಕೂಡ ನೀವು ಕಲ್ತಿರೋದನ್ನು ನೀವು ವೇಸ್ಟ್ ಅಂತ ಅನ್ಕೋಬೇಡಿ, ಅಥವಾ ನೀವು ಕಲ್ತಿರೋದು ಸುಮ್ಮನೆ ವೇಸ್ಟ್ ಆಯಿತು, ನಾನು ಏನಕ್ಕೆ ಕಲಿತೆ, ಡಿಗ್ರಿ ಸುಮ್ಮನೆ ನಾನು ಮಾಡಿದ್ದು ವೇಸ್ಟ್, ಕನ್ನಡ ಎಮ್ಮೆನೂ ಸುಮ್ಮನೆ ಮಾಡಿದೆ, ನಾನು MCOM ಮಾಡಿದೆ, BBM ಮಾಡಿದೆ, ಏನು ಮಾಡಿದ್ರು ಸುಮ್ಮನೆ ಈಗ ಮನೇಲಿ ಕೂತ್ಕೊಂಡಿದ್ದೀನಿ, ಏನು ಕೆಲಸ ಇಲ್ಲ. ತುಂಬ ಜನ ಆ ಥರ ಇದ್ದಾರೆ, ಸುಮ್ಮನೆ ಮನೇಲಿ ಕೂತ್ಕೊಂಡವರು. ನೀವು ಈ ಥರ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಕ್ಕೆ ಒಂದು ಟ್ಯೂಷನ್ ಮಾಡಿ, ಅಥವಾ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಅಥವಾ ನೀವು ಆನ್ಲೈನ್ ಕ್ಲಾಸ್ಗಳನ್ನು ಓಪನ್ ಮಾಡಿ, ಓಕೆನಾ. ಈ ಥರದ್ದು ಯಾವುದಾದ್ರೂ 3 ನಿಮಗೆ ಆಪ್ಷನ್ಗಳಿದೆ. ಆ 3ರಲ್ಲಿ ಒಂದಾದರೂ ನಿಮಗೆ ಆಪ್ಷನ್ ಮಾಡ್ಬೋದು, ಓಕೆನಾ. ಸೊ ಆದ್ದರಿಂದ ನೀವು ಏನು ಎಜುಕೇಷನ್ ಚಾನಲ್ ಮಾಡಬೇಕಾದ್ರೆ ನಿಮ್ಮ ಫೇಸ್ ಏನು ತೋರಿಸ್ಬೇಕು ಅಂತ ಏನಿಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ, ಓಕೆನಾ. ನೀವು ಫೇಸ್ ತೋರಿಸ್ದೇ ನೀವು ಎಡಿಟಿಂಗ್ ಥರ ಮಾಡ್ಬೋದು, ಅಥವಾ ಬೋರ್ಡಲ್ಲಿ ಬರಿಬೋದು. ಈಗ ನಂದು ನೋಡಿ, ಅಲ್ಲಿ ಬೋರ್ಡ್ ಇದೆ ನೋಡಿ, ಬೋರ್ಡಲ್ಲೂ ಬರಿಬೋದು. ಅಥವಾ ನೀವು ಎಡಿಟಿಂಗ್ ಮಾಡ್ತೀರಾ ಅಂದರೆ ಕೈನ್ಮಾಸ್ಟರ್ ಆ್ಯಪ್, ಇನ್ನು ಕೆಲವು ಆ್ಯಪ್ಗಳಿದೆ, ಅದರಲ್ಲಿ ನೀವು ಎಡಿಟಿಂಗ್ ಮಾಡಿ ವೀಡಿಯೋಸ್ಗಳನ್ನು ಮಾಡಿ ಹಾಕ್ಬೋದು. ಅದರಲ್ಲಿ ಏನು ಫೇಸ್ ತೋರಿಸ್ಬೇಕು ಅಂತೇನಿಲ್ಲ. ಸೊ ಆದ್ದರಿಂದ ಕಲ್ತಿರೋದನ್ನು ಯಾವತ್ತೂ ಕೂಡ ಕೀಳಾಗಿ ನೋಡಬೇಡಿ. ಎಜುಕೇಷನ್, ಅದರಲ್ಲೂ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು, ಹೆಣ್ಮಕ್ಳನ್ನು ಕಲಿಸ್ಬಾರ್ದು, ಹೆಣ್ಮಕ್ಳಿಗೆ ಈ ಥರ ಇದು ಮಾಡಬಾರ್ದು ಅಂತೇಳಿ ಯಾವುದೇ ಕಾರಣಕ್ಕೂ ಹೇಳಬೇಡಿ. ಹೆಣ್ಮಕ್ಳನ್ನು ಓದಿಸಿ ಮುಂದಿನ ಭವಿಷ್ಯಕ್ಕೆ ಅವರು ಕೂಡ ಒಂದು ಏನು ಹೇಳ್ತೀವಿ ಅದಕ್ಕೆ, ಮುಂದಿನ ಭವಿಷ್ಯದಲ್ಲಿ ಅವರು ಕೂಡ ಚೆನ್ನಾಗಿ ಓದಿ ಮುಂದೆ ಬರ್ತಾರೆ ಹೆಣ್ಮಕ್ಳು ಕೂಡ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಮದುವೆಯಾಗಿ ಮನೇಲೆ ಕೂತ್ಕೊಂಡಿದ್ರೆ ಸೊ ಈ ಥರ ಏನಾದ್ರೂ ಮಾಡಿ, ಓಕೆನಾ. ಹಾಗೆಯೇ ಈಗ ಕೆಲವರು ಕಲ್ತಿರಲ್ಲ, ಇಷ್ಟು ಕಲ್ತಿರದೇ ಇದ್ದವರಿಗೂ ಕೂಡ ನಾನು ಏನು ಮಾಡ್ಬೋದು ಅಂತ ಆಲ್ರೆಡಿ ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೀನಿ. ಸೊ ನೋಡಿ ಹೋಗಿ, ಓಕೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ನನ್ನ ಎಜುಕೇಷನ್ ಚಾನಲ್ ಇದೆ, ಆ ಚಾನಲ್ಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.